Hi guys, welcome back to Raman Tutorials. Snehitare, in today's class we are going to focus on general English grammar for different exams. PU recruitment ಹಾಗೆ ಮುಂಬರಲಿರುವ ಡಿಗ್ರಿ ಕಾಲೇಜ್ ರಿಕ್ರೂಟ್ಮೆಂಟ್ ಹೈಸ್ಕೂಲ್ CET ಹಾಗೆ GPSTR ಹಾಗೆ KPSC ಎಕ್ಸಾಮ್ಸ್ಗಳಿಗೆಲ್ಲ ಈ ದಿನ ಮಾಡಲಿರುವ ವಿಡಿಯೋ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್. ಹಾಗಾದರೆ ಲೆಟ್ಸ್ ಸ್ಟಾರ್ಟ್. And you are watching Raman Tutorials. In today's class, we are going to focus on degrees of comparison. As you know, there are 3 degrees: positive, comparative, and superlative degrees. And as I told earlier, this video is going to help you in preparation of exams like HTSCR, GPSTR, PU, and degree college recruitment and KPSC exams. ಹಾಗಾದ್ರೆ ಇವತ್ತಿನ ಕ್ಲಾಸ್ ಏನಿದೆ ಆ ಕ್ಲಾಸ್ ಅಲ್ಲಿ ನಾವು ಫೋಕಸ್ ಮಾಡ್ತಾ ಫಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ವಾಟ್ ಆರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದ್ರೆ ಏನು, ವಾಟ್ ವಿ ಡೂ ಇನ್ ದಿಸ್ ಅಂದಾಗ ಫಸ್ಟ್ ನೋಡಿ, ವೆನ್ ವಿ ಕಂಪೇರ್ ಟೂ ಥಿಂಗ್ಸ್, ಎರಡು ವಸ್ತುಗಳನ್ನ ಅಥವಾ ಎರಡು ಪರ್ಸನ್ಸ್ ಅನ್ನ ನಾವು ಕಂಪೇರ್ ಮಾಡಬೇಕಾದ್ರೆ ನಾವು ಏನ್ ಮಾಡ್ತೀವಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನ ಯೂಸ್ ಮಾಡ್ತೀವಿ. ಗಾಟ್ ಇಟ್? ಹಾಗೇನೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಏನ್ ಮಾಡುತ್ತೆ, ಇಟ್ ಆಡ್ಸ್ ಬ್ಯೂಟಿ. ಅದು ನಮ್ಮ ಓವರ್ ಆಲ್ ಏನೆಲ್ಲ ನಮ್ಮ ಸೆಂಟೆನ್ಸ್ ಫಾರ್ಮೇಷನ್ಗೆ ನಮ್ಮ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಅಲ್ಲಿ ಬ್ಯೂಟಿ ಬರುತ್ತೆ. ಹಾಗೇನೆ ನಿಮಗೆ ಒಂದು ವೆರೈಟಿ ಸಿಗುತ್ತೆ. ಅಂಡ್ ನೋಡಿ, ಫಸ್ಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಯಾಕೆ ಬಳಸ್ತೀವಿ ಅಂತ ಬಂದಾಗ, ವೈ ಡು ವಿ ಯೂಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನೋ ಪ್ರಶ್ನೆ ನಿಮಗೆ ಬರುತ್ತೆ. ಓಕೆ ನೋಡಿ, we use degrees of comparison when we use adjectives in comparison. Adjectives in comparison ಬಳಸ್ತೀವಿ. ಹಾಗಾದ್ರೆ ನಿಮಗೆ ಗೊತ್ತಿದೆ, there are 3 degrees of comparison: positive, comparative and superlative. ನೋಡಿ, ಫಸ್ಟ್ ಪಾಸಿಟಿವ್ ತಗೊಳ್ಳೋಣ. ವಾಟ್ ಆರ್ ಪಾಸಿಟಿವ್ ಅಂದಾಗ, when you compare, when you don't compare, otherwise you can say you have only one option, only one choice, only one person, only one thing. Okay, ನೋಡಿ, when we speak about only one person or only one thing, we use positive degree. For example, this room is big. ನೋಡಿ, we don't have any other things to compare. ನಮಗೆ ಯಾವುದೇ ಇನ್ನೊಂದು ಕಂಪ್ಯಾರಿಸನ್ ಮಾಡೋದಕ್ಕೆ ಇನ್ನೊಂದು ವಸ್ತುಗಳೇ ಇಲ್ಲ. This room is big. ಹಾಗೇನೆ we say Archana is a tall student, right? And we say this toy is beautiful. You can see this is a toy which is very very beautiful. This toy is beautiful. Gopal is an intelligent student ಅಂತೀವಿ. ಇಲ್ಲೆಲ್ಲ ನೋಡಬಹುದು ಪಾಸ್ಟ್ ಡಿಗ್ರಿಲಿ there is no comparison. ಕಂಪೇರ್ ಮಾಡೋದಕ್ಕೆ ಇನ್ನೊಂದು ಪರ್ಸನ್ ಆಗಲಿ ವಸ್ತು ಆಗಲಿ ಇಲ್ಲ. ಆದರೆ ಕಂಪೇರಿಟಿವ್ ಡಿಗ್ರಿಲಿ ಹಾಗಾಗಲ್ಲ ಸ್ನೇಹಿತರೆ. ಬಟ್ ಇನ್ ಕಂಪೇರಿಟಿವ್ ಡಿಗ್ರಿ what you have to do, you have to compare the things. You have to make the comparison between two things or two persons, right? For example, this room, okay, is bigger than that room. Okay, this is comparative degree. Here we are making comparison between two rooms, this and that room. Okay, like you can see in the picture, this room is bigger than that room. Okay, let's take one more comparison. ಇದನ್ನ past degree ಅಲ್ಲಿ ಕೂಡ you can express in past degree, like this room isn't as big as that room. ಇದನ್ನ past degree ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ನೋಡಿ, this room isn't as big as that room ಅಂತ ಆಗುತ್ತೆ, ಅಥವಾ that room ಅಂತ ಆಗುತ್ತೆ. ಓಕೆ, ಈಗ ನೋಡಿ ಕಂಪೇರಿಟಿವ್ ಡಿಗ್ರಿಲಿ ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. This toy is more beautiful than the toy. Okay, this toy ಏನಿದೆ, ಈ ಟಾಯ್ ಇದೆಯಲ್ಲ, ಟಾಯ್ ಇದೇನಿದೆ ಆ ಟಾಯ್ಗಿಂತ ವೆರಿ ಬ್ಯೂಟಿಫುಲ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಕಂಪ್ಯಾರಿಸನ್. ಹಾಗೆಯೇ ಇದನ್ನ ಪಾಸಿಟಿವ್ ಅಲ್ಲಿ ಹೇಳೋದಾದ್ರೆ, ದಿಸ್ ಟಾಯ್ isn't as beautiful as that. ಸರ್, ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಕಂಪ್ಯಾರಿಸನ್ ಮಾಡಲ್ಲ ಅಂದಾಗ ಕೆಲವು ಟೈಮಲ್ಲಿ ಎಕ್ಸಾಮಲ್ಲಿ, ಕೆಲವು ಟೈಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾರೆ, ದೇ ಪ್ರೊವೈಡ್ ಯು ಕಂಪೇರಿಟಿವ್ ಡಿಗ್ರಿಯಲ್ಲಿ ಒಂದು ಸೆಂಟೆನ್ಸ್ ಕೊಡ್ತಾರೆ. ಅದರ್ ಡಿಗ್ರೀಸಲ್ಲಿ ಪಾಸಿಟಿವ್ ಸೂಪರ್ಲೇಟಿವ್ ಅಲ್ಲಿ ನಿಮಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೇಳ್ಬೋದು. ಪಾಸಿಟಿವ್ ಅಲ್ಲಿ ಮಾಡಿದಾಗ ಏನು ಮಾಡಬೇಕು, ಪಾಸಿಟಿವ್ ಅಲ್ಲಿ ಮಾಡಿದಾಗ ಈ ರೀತಿ ಸೆಂಟೆನ್ಸ್ ಅನ್ನ
ಫಾರ್ಮೇಷನ್ ನೀವು ಮಾಡಬೇಕಾಗುತ್ತೆ. ದಿಸ್ ಟಾಯ್ ಈಸ್ ನಾಟ್ ಆಸ್ ಬ್ಯೂಟಿಫುಲ್ ಆಸ್ ದಟ್ ಟಾಯ್. ಹಾಗೆಯೇ he is more intelligent than this boy. He is not as intelligent as this boy. ಹೀಗೆ ನಾವು ಮಾಡಬಹುದು. ಸೂಪರ್ಲೇಟಿವ್ ಡಿಗ್ರೀಸ್ ಹೀಗಾಗಲ್ಲ. ಯೂಶಲಿ ಸೂಪರ್ಲೇಟಿವ್ ಡಿಗ್ರೀಸ್ ಏನಾಗುತ್ತೆ ಅಂದ್ರೆ ಕಂಪ್ಯಾರಿಸನ್ ಮೋರ್ ದೆನ್ ಟೂ ಥಿಂಗ್ಸ್. ಕಂಪ್ಯಾರಿಸನ್ ಏನಿರುತ್ತೆ, ಒಂದು ವಸ್ತುವನ್ನ, ಒಂದು ವ್ಯಕ್ತಿನ ಒಂದು ಗ್ರೂಪ್ ಜೊತೆಗೆ ಮೋರ್ ದೆನ್ 2-3 ಐಟಮ್ಸ್ ಜೊತೆ ನಾವೇನ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಹೌಸ್ ಇನ್ ದಿಸ್ ಸ್ಟ್ರೀಟ್. ಈ ಸ್ಟ್ರೀಟ್ ಅಲ್ಲಿ ಇದು ತುಂಬಾ ಬಿಗ್ಗೆಸ್ಟ್ ಹೌಸ್ ಅಂತ ಹೇಳ್ತೀವಿ. ಕಂಪ್ಯಾರಿಸನ್ ಏನಿದೆ ಅದು ಅಲ್ಲಿರುವಂತ ಅಷ್ಟು ಮನೆಗಳ ಜೊತೆಗೆ ಇದೆ, 1 or 2 ಥಿಂಗ್ಸ್ ಜೊತೆಗೆ ಇಲ್ಲ. ಹಾಗೇನೆ ವಿ ಸೇ ದಿಸ್ ಟಾಯ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಒನ್ ಆನ್ ದಟ್ ಶೆಲ್ಫ್. ಆ ಶೆಲ್ಫ್ ಮೇಲೆ ಏನೆಲ್ಲ ಟಾಯ್ಸ್ ಇದೆ ಅದರಲ್ಲಿ ದಟ್ ಈಸ್ ದ ಬ್ಯೂಟಿಫುಲ್. ಓಕೆ, ಅಂಡ್ ನೋಡಿ we use all three degrees like positive, comparative, superlative to show you what will happen. ಹೇಗಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ನೋಡಿ, this is the biggest house. You see the adjective form ನೋಡಿ, biggest ಇದೆ, ಇದು superlative degree ಇದೆ. This is in superlative degree. Okay, and this house is bigger than any other house in this street. Okay, ಈಗ ನೋಡಬಹುದು ಫಾರ್ಮ್ ಇದೆ, ಬಿಗ್ಗರ್ ಇದೆ. ಹಾಗೇನೆ ನೋ ಅದರ್ ಹೌಸ್ ಇನ್ ದಿಸ್ ಸ್ಟ್ರೀಟ್, ನೋ ಅದರ್ ಹೌಸ್ ಫಾರ್ಮೇಶನ್ ನೋಡ್ಬೇಕಾಗುತ್ತೆ. ನೋ ಅದರ್ ಇಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಡಿಗ್ರಿ. ಯಾವಾಗ ನಾನು ಮಾಡೆಲ್ ಬಗ್ಗೆ ಹೇಳ್ಬೇಕಾದ್ರೆ ದೇರ್ ಆರ್ ಸೆಪರೇಟ್ ವೇಸ್ ಆಫ್ ಡೂಯಿಂಗ್ ಇಟ್. ಬೇರೆ ಬೇರೆ ವೇಸ್ ಇದೆ. ಎಲ್ಲ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಒಂದು ರೀತಿ ಮಾಡೋದಕ್ಕೆ ಇಟ್ಸ್ ನಾಟ್ ಪಾಸಿಬಲ್. ದೇರ್ ಆರ್ ಸೆವರಲ್ ವೇಸ್. I'm going to teach you all those ways in the end of the class. Class-alli I'm going to teach you one by one. Okay. No other house in the street is as big as this one. Nodi, idu past degree agutte. And let's take one more. This toy is the most beautiful one on the shelf. Ee shelf alli inde this is the most beautiful one. Hagene ಇದ್ರ ಕಂಪ್ಯಾರಿಟಿವ್ ಫಾರ್ಮ್ ಏನಾಗುತ್ತೆ, ದಿಸ್ ಟಾಯ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಟಾಯ್ ಇನ್ ದ ಶೆಲ್ಫ್. ನೋಡಿ, ಇಲ್ಲಿ ನೋಡ್ಬೋದು, ಯು ಕ್ಯಾನ್ ಸಿ ವಾಟ್ ವಿಲ್ ಹ್ಯಾಪನ್. ಏನಾಗುತ್ತೆ ಅನ್ನೋದನ್ನು ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಏನಂತ ಇಲ್ಲಿ ನೋಡಿ, ಒಂದು ಡಿಗ್ರೀಸ್ ಬರೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಏನಾಗುತ್ತೆ ನೋಡಿ, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಾವು ಎರಡು ಟಾಯ್ ನಡುವೆ ಕಂಪ್ಯಾರಿಸನ್ ಅನ್ನು ನಾವು ಮಾಡಿದ್ವಿ. ಆ್ಯಂಡ್ ನೋ ಅದರ್ ಟಾಯ್ on this shelf is as beautiful as this one ಅನ್ನೋದು ನಿಮಗೆ ಪಾಸ್ಟ್ ಡಿಗ್ರಿಲಿ ಕಂಡು ಬರುತ್ತೆ. ಇವುಗಳನ್ನು ಯಾವುದೇ ಒಂದು ಫಾರ್ಮ್ ಅಲ್ಲಿ ಕೊಟ್ಟರು ಕೂಡ ನೀವು ಇನ್ನೊಂದು ಫಾರ್ಮ್ ಅನ್ನ ಬರೆಯಕ್ಕೆ ರೆಡಿ ಇರಬೇಕು. ಬಟ್ ಫಾರ್ ದಟ್ ದೇರ್ ಆರ್ ಸೆವರಲ್ ಮಾಡೆಲ್ಸ್. ಬೇರೆ ಬೇರೆ ಸೆಂಟೆನ್ಸ್ ಅನ್ನು ಕೊಟ್ಟಾಗ ಬೇರೆ ಬೇರೆ ರೀತಿಯಲ್ಲಿ ನೀವು ಯು ಹ್ಯಾವ್ ಟು ಡೂ ಇಟ್. ಎಲ್ಲ ಸೆಂಟೆನ್ಸಿಗೆ ಒಂದೇ ರೀತಿ ಪಾಸಿಬಲ್ ಇಲ್ಲ. ಹಾಗಾದ್ರೆ ನೋಡಿ, ಈಗ ನೆಕ್ಸ್ಟ್ ಎಕ್ಸಾಂಪಲ್ ಕಡೆ ನಾವು ನೋಡೋಣ. ಏನಿದೆ ಸೆಂಟೆನ್ಸು? ಓಕೆ, he is the most intelligent in the class ಅಂತ ಇದೆ. ಇಂಟೆಲಿಜೆಂಟ್ ಇಲ್ಲಿ ಏನಾಗುತ್ತೆ, ಮೋಸ್ಟ್ ಇಂಟೆಲಿಜೆಂಟ್ ಸೂಪರ್ಲೇಟಿವ್ ಡಿಗ್ರಿ ಇದೆ, ರೈಟ್? ಹಾಗೇನೆ he is the more intelligent, ಮೋಸ್ಟ್ ಏನಾಗುತ್ತೆ ಕಂಪ್ಯಾರಿಟಿವ್ ಡಿಗ್ರಿಲಿ ಮೋರ್ ಆಗುತ್ತೆ. he is the more intelligent than any other boys in the class. ಹಾಗೇನೆ ಸೂಪರ್ಲೇಟಿವ್ ಡಿಗ್ರಿ as you know ಏನಾಗುತ್ತೆ ಓದಬಹುದು, no other boy is as intelligent as this boy. ನೋಡಿ, as ಮತ್ತೆ as ಸ್ಟ್ರಕ್ಚರ್ ಇದೆ. ನೋದ್ರಿಂದ ಸ್ಟಾರ್ಟ್ ಆಗ್ತಾ ಇದೆ. as ಮತ್ತೆ as ಸ್ಟ್ರಕ್ಚರ್ ಇದೆ. ಇದು ಪಾಸ್ಟ್ ಡಿಗ್ರಿ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗಬೇಕು. ಓಕೆ, ಈಗ ಮತ್ತೊಂದು ಎಕ್ಸಾಂಪಲ್, ಫೋರ್ತ್ ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು, he is the tallest student in the class. ಅವನೇನಿದ್ದಾನೆ, he is the tallest student, right? ಹಾಗೇನೆ ಇದು ಕಂಪ್ಯಾರಿಟಿವ್ ಡಿಗ್ರಿ ಏನಾಗುತ್ತೆ, he is taller than other students in the class, right? ಹಾಗೇನೆ ಪಾಸ್ಟ್ ಡಿಗ್ರಿ, no other student in the class is as tall as
ದಿಸ್ ಸ್ಟೂಡೆಂಟ್. ಓಕೆ, ಈಗ ಮಾಡೆಲ್ ಹೇಳ್ತೀನಿ ಅಂದೆ, ಬೇರೆ ಬೇರೆ ಸೆಪರೇಟ್ ವೇಸ್ ಆಫ್ ಡೂಯಿಂಗ್ ಸೆಂಟೆನ್ಸಸ್ ಅಂತ ಹೇಳಿದೆ. ಅದರಲ್ಲಿ ಒಂದು ಏರಿಯಾ ತಗೊಳ್ಳೋಣ. ದ ಬೆಸ್ಟ್ ಒನ್ ಅಂತ ಇರುತ್ತೆ. ಏನು ದ ಬೆಸ್ಟ್ ಒನ್? ಅದರಲ್ಲಿ ನಾನು ನಿಮ್ಗೆ ಒಂದು 2 ಎಕ್ಸಾಂಪಲ್ ತೋರಿಸ್ತೀನಿ. ದಿಸ್ ಇಸ್ ದ ಬೆಸ್ಟ್ ಹೋಟೆಲ್ ಇನ್ ದಿಸ್ ಏರಿಯಾ. ನೋಡಿ, ದಿಸ್ ಇಸ್ ದ ಬೆಸ್ಟ್ ಹೋಟೆಲ್ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇದೆ. ಇದನ್ನು ಹೇಗೆ ಚೇಂಜ್ ಮಾಡಬೇಕು ಅಂದಾಗ ನೋಡಿ, ನೋ ಅದರ್ ಹೋಟೆಲ್ ಈಸ್ ಆಸ್ ಬೆಟರ್. ಯಾಕಂದ್ರೆ ಇಲ್ಲಿ ಬೆಸ್ಟ್ ನ ಕಂಪೇರಿಟಿವ್ ಫಾರ್ಮ್ ಏನಾಗುತ್ತೆ? ಬೆಟರ್ ಆಗುತ್ತೆ. ನೋ ಅದರ್ ಹೋಟೆಲ್ ಈಸ್ ಆಸ್ ಬೆಟರ್ ಆಸ್ ದಿಸ್ ಏರಿಯಾ. ಓಕೆ, ಇದು ಪಾಸಿಟಿವ್ ಡಿಗ್ರಿ ಇದೆ. ನಾನು ಕಂಪೇರಿಟಿವ್ ಅಂತ ಮಾಡಿದ್ದೀನಿ, ನೀಡ್ ನಾಟ್ ಟು ವರಿ. ಈಗ ಇದು ಕಂಪೇರಿಟಿವ್ ಆಗುತ್ತೆ. ಇದು ಕಂಪೇರಿಟಿವ್ ಡಿಗ್ರಿನೇ ಇದೆ. ನೋಡಿ, ನೋ ಅದರ್ ಹೋಟೆಲ್ ಈಸ್ ಆಸ್ ಗುಡ್ ಆಸ್ ದಿಸ್ ಒನ್ ಇನ್ ದಿಸ್ ಏರಿಯಾ. ಬೆಸ್ಟ್, ಬೆಟರ್, ಗುಡ್, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್, ಸೂಪರ್ಲೇಟಿವ್, ಕಂಪ್ಯಾರಿಟಿವ್, ಪಾಸಿಟಿವ್. ಹೀಗೆ ನೀವು ಇಂದ ಅಡ್ಜೆಕ್ಟಿವ್ಸ್ ಬಂದಾಗ ಇವನ್ನ ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಅಂತ ಕರೀತಾರೆ. ಇವುಗಳನ್ನ ಏನಾಗುತ್ತೆ, ಅವುಗಳ 3 ಫಾರ್ಮ್ ಚೇಂಜ್ ಆಗ್ತದೆ. ಬೆಸ್ಟ್, ಗುಡ್, ಬೆಟರ್, ಬೆಸ್ಟ್. ಹೀಗೆ ಚೇಂಜಸ್ ಆದಾಗ ನೀವು ಅದೇ ರೀತಿ ಚೇಂಜಸ್ ಮಾಡಬೇಕಾಗುತ್ತೆ. ಯು ಮೇ ಬಿ ವರಿಂಗ್, ಸರ್ ನಮಗೆ ಈ ಫಾರ್ಮ್ಗಳ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಇದೇ ಕ್ಲಾಸಲ್ಲಿ ನಾನು ನಿಮಗೆ ಇವುಗಳ ಬಗ್ಗೆ ಡೀಟೇಲ್ ಆಗಿ ಲೆಸನ್ಸ್ ಅನ್ನು ನೀಡ್ತಾ ಹೋಗ್ತೀನಿ. ದಿಸ್ ಇಸ್ ಗೋಯಿಂಗ್ ಟು ಬಿ ಆ ಬಿಗ್ಗರ್ ಕ್ಲಾಸ್ ಇನ್ ಕಂಪ್ಯಾರಿಸನ್ ವಿತ್ ಅದರ್ ಇಂಗ್ಲಿಷ್ ಕ್ಲಾಸ್. ಇಂಥ ಕ್ಲಾಸ್ಗಳನ್ನು ನಾನು ರೆಗ್ಯುಲರ್ ಆಗಿ ತರ್ತಾ ಹೋಗೋ ಪ್ರಯತ್ನ ಮಾಡ್ತೀನಿ. ನೋಡಿ, ಲೆಟ್ಸ್ ಮೂವ್ ಆನ್. ನೋಡಿ, ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ತಗೋಣ. ನೋಡಿ, ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಮೋಸ್ಟ್ ಸೀರಿಯಸ್ ಪ್ರಾಬ್ಲಮ್ ಫೇಸಿಂಗ್ ಅವರ್ ಕಂಟ್ರಿ. ಅವರ್ ಕಂಟ್ರಿ is facing so many problems. Unemployment is one of them. Okay, the most serious problem ಅಂತ ಇದೆ. ಇದರ ಕಂಪ್ಯಾರಿಟಿವ್ ಡಿಗ್ರಿ ಏನಾಗುತ್ತೆ? ಮೋರ್ ಸೀರಿಯಸ್ ಅಂತ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಈಸ್ ಮೋರ್ ಸೀರಿಯಸ್ ದ್ಯಾನ್ ಎನಿ ಅದರ್ ಪ್ರಾಬ್ಲಮ್ ಫೇಸಿಂಗ್ ಅವರ್ ಕಂಟ್ರಿ. ಹಾಗೆ ಇದ್ರ ಮೇಲೆ ಒಂದು ವಿಡಿಯೋ ಕೂಡ ಹಿಂದೆ ನಾನು ಪ್ರಸಾರ ಮಾಡಿದ್ದೆ. ಯೂಶಲಿ ಐ ಯೂಸ್ಡ್ ಟು ಟೀಚ್ ಥ್ರೂ ಬೋರ್ಡ್ಸ್ ಟೀಚ್ ಮಾಡ್ತಾ ಇದ್ದೆ. ದೆನ್ ಯು ಕ್ಯಾನ್ ಸಿ ದಟ್ ವೇ. ಅದನ್ನು ಕೂಡ ನೀವು ನೋಡ್ಬೋದು. ನೋಡಿ, ಅನ್ಎಂಪ್ಲಾಯ್ಮೆಂಟ್ ಈಸ್ ಮೋರ್ ಸೀರಿಯಸ್ ದ್ಯಾನ್ ಎನಿ ಅದರ್ ಪ್ರಾಬ್ಲಮ್ ಫೇಸಿಂಗ್ ಅವರ್ ಕಂಟ್ರಿ ಕಂಪೇರ್ಡ್ ಟು ಡಿಗ್ರಿ. ನೋ ಅದರ್ ಪ್ರಾಬ್ಲಮ್ ಫೇಸಿಂಗ್ ಅವರ್ ಕಂಟ್ರಿ ಈಸ್ ಆಸ್ ಸೀರಿಯಸ್ ಆಸ್ ಅನ್ಎಂಪ್ಲಾಯ್ಮೆಂಟ್. ಹೀಗೂ ಕೂಡ ನೀವು ಡಿಗ್ರೀಸ್ ಅನ್ನ ನೋಡ್ಬೋದು. ಓಕೆ, ಇದರ PDF ಅನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಹಿಯರ್ ವಿ ಗೋ. ಒನ್ ಆಫ್ ದ ಬೆಸ್ಟ್ ಅನ್ನೋ ಒಂದು ಸ್ಟ್ರಕ್ಚರ್ ಇದೆ ಇಂಗ್ಲೀಷಲ್ಲಿ. ಯೂಶಲಿ ಇಟ್ ಟೇಕ್ಸ್ ಆ ಪ್ಲೂರಲ್ ನೌನ್, ಅಟ್ ದ ಎಂಡ್ ಪ್ಲೂರಲ್ ನೌನ್ ಬರುತ್ತೆ. ಅದನ್ನು ಟ್ಯಾಕಲ್ ಮಾಡೋದು ಹೇಗೆ? ಫಾರ್ ಎಕ್ಸಾಂಪಲ್, ಕಲ್ಕತ್ತಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಸಿಟೀಸ್ ಇನ್ ಇಂಡಿಯಾ. ನೀವು ನೋಡ್ಬೋದು, ಒನ್ ಆಫ್ ದ ಸ್ಟ್ರಕ್ಚರ್ ಇಲ್ಲಿ ಕೊನೆಗೆ ನೌನ್ ಏನಿದೆ? ಪ್ಲೂರಲ್ ಒನ್ ಇದೆ, ಒನ್ ಆಫ್ ದ ಸಿಟೀಸ್ ಅಂತ. ಓಕೆ, ಹಾಗಾಗಿ ನೀವು ಅದ್ರ ಕಡೆ ಫೋಕಸ್ ಮಾಡ್ಬೋದು. ನೋಡಿ, ಕಲ್ಕತ್ತಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಸಿಟೀಸ್ ಇನ್ ಇಂಡಿಯಾ. ವೆನ್ ಯು ಲುಕ್ ಅಟ್ ದಿಸ್ ಸೆಂಟೆನ್ಸ್, ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ. ಯಾವ್ದಿದೆ? ಒನ್ ಆಫ್ ದ ಲಾರ್ಜೆಸ್ಟ್ ಸಿಟೀಸ್ ಅಂತ. ಈ ರೀತಿ ಸೆಂಟೆನ್ಸ್ಗಳು ಬಂದಾಗ ಹೌ ಟು ಟ್ಯಾಕಲ್ ದೆಮ್ ಅನ್ನೋದು ವೆರಿ ಸ್ಪೆಷಲ್ ಥಿಂಗ್. ನೋಡಿ, ಕಲ್ಕತ್ತಾ ಈಸ್ ಆಕ್ಚುಲಿ ಕಲ್ಕತ್ತಾ ಈಸ್ ಲಾರ್ಜ್ ದ್ಯಾನ್ ಮೋಸ್ಟ್ ಅದರ್. ಇಲ್ಲಿ ಆಕ್ಚುಲಿ ಲಾರ್ಜರ್ ಆಗಬೇಕಿತ್ತು, ದೇರ್ ಶುಡ್ ಬಿ ಲಾರ್ಜರ್ ಆಗಬೇಕಿತ್ತು. ಯು ಕ್ಯಾನ್ ಡೂ ದಟ್, ಅದನ್ನು ನೀವು ಮಾಡ್ಬೋದು. ಕಲ್ಕತ್ತಾ ಈಸ್ ಲಾರ್ಜರ್ ದ್ಯಾನ್ ಮೋಸ್ಟ್ ಅದರ್ ಸಿಟೀಸ್ ಇನ್ ಇಂಡಿಯಾ. ನೋಡಿ, ಮೋಸ್ಟ್ ಅದರ್ ಸಿಟೀಸ್ ಯಾಕೆ ಮಾಡ್ತೀವಿ ಅಂದರೆ ಬಿಕಾಸ್ ಆಫ್ ದಿಸ್ ಸ್ಟ್ರಕ್ಚರ್. ಈ ಸ್ಪೆಷಲ್ ಸ್ಟ್ರಕ್ಚರ್ ಇರೋದ್ರಿಂದ ನಾವು ಮೋಸ್ಟ್ ಅದರ್ ಸಿಟೀಸ್ ಅಂತ. ಇಲ್ಲಿ ದ್ಯಾನ್ ಮೋಸ್ಟ್ ಅದರ್ ಬರಬೇಕು. ಸರ್, ಮೋಸ್ಟ್ ಅದರ್ ನಮಗೆ ಸೂಪರ್ಲೇಟಿವ್ ಡಿಗ್ರಿ ಅನ್ಕೋಬೇಡಿ, ಅಲ್ಲಿ ಅಡ್ಜೆಕ್ಟಿವ್ ಹಿಂದ್ಗಡೆ ಬರುತ್ತೆ. ಇಲ್ಲಿ ಸ್ಟ್ರಕ್ಚರಲ್ಲಿ ಈ ರೀತಿ ಬರುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಕಲ್ಕತ್ತಾ ಈಸ್ ಲಾರ್ಜರ್ ದ್ಯಾನ್ ಮೋಸ್ಟ್ ಅದರ್ ಸಿಟೀಸ್ ಇನ್ ಇಂಡಿಯಾ. ಹಾಗೇನೆ ನೋಡಿ, ವೆರಿ ಫ್ಯೂ ಸಿಟೀಸ್ ಇನ್ ಇಂಡಿಯಾ ಆರ್ ಆಸ್ ಲಾರ್ಜ್ ಆಸ್ ಕಲ್ಕತ್ತಾ. ಇದು ಪಾಸ್ಟ್ ಡಿಗ್ರಿ. ವೆರಿ ಫ್ಯೂ ಇಂದ ನೀವು ಸ್ಟಾರ್ಟ್ ಮಾಡಬೇಕು. ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ವೆರಿ ಫ್ಯೂ. ಹಾಗೇನೆ ಅದೇ ಸ್ಟ್ರಕ್ಚರ್ಲಿ ಮತ್ತೊಂದು ತಗೊಳ್ಳೋಣ. ವಿರಾಟ್ ಈಸ್ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್. ಓಕೆ, ಇಲ್ಲಿ ಬ್ಯಾಟ್ಸ್ಮನ್ ಇದೆ. ಓಕೆ, ಸೂಪರ್ಲೇಟಿವ್ ಡಿಗ್ರಿ. ಇದ್ರದ್ದು
ಪಾಸಿಟಿವ್ ಒಂದು ಕಂಪೇರಿಟಿವ್ ಫಾರ್ಮ್ ಏನಾಗುತ್ತೆ, ವಿರಾಟ್ ಈಸ್ ಬೆಟರ್ ದ್ಯಾನ್ ಮೋಸ್ಟ್ ಅದರ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್ ಬರುತ್ತೆ. ಓಕೆ, ಆ್ಯಂಡ್ ನೋ ಅದರ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್ ಈಸ್ ಆಸ್ ಗುಡ್ ಆಸ್ ತೆಂಡೂಲ್ಕರ್. ಆಕ್ಚುಲಿ ಆಸ್ ಗುಡ್ ಆಸ್, ಆಕ್ಚುಲಿ ಏನು ಬರಬೇಕಾಯಿತು, ನೋ ಅದರ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್ ಈಸ್ ಆಸ್ ಗುಡ್ ಆಸ್ ವಿರಾಟ್ ಬರಬೇಕಾಯಿತು. ಓಕೆ, ದೇರ್ ಯು ಹ್ಯಾವ್ ಟು ಕರೆಕ್ಟ್, ಲಿಟ್ಲ್ ಕರೆಕ್ಷನ್ ಯು ಹ್ಯಾವ್ ಟು ಮೇಕ್. ಈಗ ಲೆಟ್ಸ್ ಮೂವ್ ಆನ್. ದಿಸ್ ಈಸ್ ನಾಟ್ ದ ಬೆಸ್ಟ್, ಇದು ನಾಟ್ ದ ಬೆಸ್ಟ್ ನೆಗೆಟಿವ್ ಪಾರ್ಟ್ ಇದೆ, ಇದನ್ನು ಹೇಗೆ ಟ್ಯಾಕಲ್ ಮಾಡಬೇಕು. ದಿಸ್ ಇಸ್ ನಾಟ್ ದ ಬೆಸ್ಟ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ ಅಂತ ಬರುತ್ತೆ. ನಾಟ್ ದ ಬೆಸ್ಟ್, ಇನ್ ದ ಟೈಮಲ್ಲಿ ದಿಸ್ ಇಸ್ ನಾಟ್ ಬೆಟರ್ ದ್ಯಾನ್ ಫ್ಯೂ ಅದರ್ ಸೊಲ್ಯೂಷನ್ಸ್ ಟು ದಿಸ್ ಪ್ರಾಬ್ಲಮ್. ದಿಸ್ ಇಸ್ ನಾಟ್ ಬೆಟರ್ ದ್ಯಾನ್ ಫ್ಯೂ ಅದರ್ ಸೊಲ್ಯೂಷನ್ಸ್. ಫ್ಯೂ ಅದರ್ ಅನ್ನೋ ವರ್ಡನ್ನು ನೀವು ನೆಗೆಟಿವ್ ಅಲ್ಲಿ ಬಳಸಬೇಕಾಗುತ್ತೆ, ಕಂಪ್ಯಾರಿಟಿವ್ ಬಳಸಬೇಕಾಗುತ್ತೆ. And other solutions to this problem are not as good as this one. Other solutions to this problem aren't as good as this one. ಹೀಗೆ ನೀವು ಫಾಸ್ಟ್ ಡಿಗ್ರಿ ಮಾಡಬೇಕಾಗುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡ್ಬಿಡೋಣ. ನ್ಯೂಯಾರ್ಕ್ isn't the largest city in America. ನ್ಯೂಯಾರ್ಕ್ ಏನಿದೆ, isn't the largest city in America. ಇದು ಸೂಪರ್ಲೇಟಿವ್ ಡಿಗ್ರಿ. And New York is not bigger than many other cities in America. ಇದು comparative. And few other cities in America are at least as large as New York. There are several ways of doing it. ಈ ನಾಟ್ ದ ಬೆಸ್ಟ್ ಬಂದಾಗ ಎಲ್ಲದಕ್ಕೂ ಕೂಡ ಒಂದೇ ಸೊಲ್ಯೂಷನ್ ಇಲ್ಲ. ಯು ಹ್ಯಾವ್ ಟು ಥಿಂಕ್ ಓವರ್ ದ ಸೆಂಟೆನ್ಸ್. ಏನು ಆಪ್ಷನ್ಸ್ ಬಂದಿದೆ, ಬೇಸ್ಡ್ ಆನ್ ದಟ್ ನೀವೇನು ಮಾಡಬೇಕಾಗತ್ತೆ, ವರ್ಕ್ ಮಾಡಬೇಕಾಗತ್ತೆ. ದಿಸ್ ಮಾಡೆಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಹಾಗಾದರೆ ಕೆಲವ್ರಿಗೆ ಹೇಳಿದೆ, ಸರ್ ರೂಲ್ಸ್ ಏನಿದೆ, ಇವುಗಳನ್ನು ನಾವು ಹೇಗೆ ಮಾಡಬೇಕು ಅಂದಾಗ ದೇರ್ ಆರ್ ಸರ್ಟನ್ ರೂಲ್ಸ್. ಏನಿದೆ ಅಂದರೆ, ಸಣ್ಣ ಸಣ್ಣ ಒಂದು ಒನ್ ಸಿಲೆಬಲ್ ವರ್ಡ್ ಇದ್ದಾಗ, ಈ ಟಾಲ್ ಒನ್ ಸಿಲೆಬಲ್, ಸ್ಮಾಲ್ ಒನ್ ಸಿಲೆಬಲ್ ಇದೆ, ಓಲ್ಡ್ ಅಥವಾ ಓಲ್ಡ್ ಏನಿದೆ, ಇವೆಲ್ಲ ಒನ್ ಸಿಲೆಬಲ್ ವರ್ಡ್ಸ್. ಇವುಗಳನ್ನ ನಾವು ಟಾಲರ್ ಇಯರ್ ಆ್ಯಡ್ ಮಾಡ್ತೀವಿ ಕಂಪೇರ್ ಡಿಗ್ರಿ ಮಾಡಬೇಕಾದ್ರೆ. ಅಡ್ಜೆಕ್ಟಿವ್ಸ್ ಹೇಗೆ ಚೇಂಜಸ್ ಮಾಡಬೇಕು ಅನ್ನೋದಕ್ಕೆ ದೇರ್ ಆರ್ ಸರ್ಟನ್ ರೂಲ್ಸ್. ಟಾಲ್, ಟಾಲರ್, ಟಾಲೆಸ್ಟ್. ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಓಲ್ಡ್, ಓಲ್ಡರ್, ಓಲ್ಡೆಸ್ಟ್. ನೀವು ಸೂಪರ್ಲೇಟಿವ್ ಡಿಗ್ರೀಸ್ನ ಯಾವಾಗಲಾದರೂ ಸೆಂಟೆನ್ಸಲ್ಲಿ ಬಳಸಿದಾಗ ಯು ಹ್ಯಾವ್ ಟು ಆ್ಯಡ್ ದ, ಹಿಂಗಡೆ ದ ಆರ್ಟಿಕಲ್ ಅನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಫಸ್ಟ್ ಇದ್ರ ಕಡೆ ಗಮನ ಕೊಡಿ. ಹಾಗೇನೆ ಒಂದು ಪಕ್ಷ ಕೆಲವೊಂದು ಪದಗಳಿರುತ್ತೆ, ಅವು ಏನಾಗುತ್ತೆ ಅಂತಂದ್ರೆ, ಅವು ಈ ರೀತಿ ಆದಂಥ ವೈ, ಇ ಆರ್, ಓ ಡಬ್ಲ್ಯೂ ಇಂಥಾದಂಥ ಶಾರ್ಟ್ ವರ್ಡ್ಸ್, ಇವು 2 ಸಿಲೆಬಲ್ಸ್ ಇದೆ. ಹೆವಿ, ಹೆವಿ, ಕ್ಲೆವರ್, ಹಾಗೆ ನ್ಯಾರೋ, ಹೀಗೆ ಇವೆಲ್ಲ 2 ಸಿಲೆಬಲ್ ವರ್ಡ್ಸ್. ಈ 2 ಸಿಲೆಬಲ್ ವರ್ಡ್ಸು ಈ ರೀತಿ ವರ್ಡ್ ಇಂದ ಎಂಡ್ ಆದಾಗ ಅಥವಾ ಸಿಲೆಬಲ್ ಇಂದ ಎಂಡ್ ಆದಾಗ, ಯಾವುದು ವೈ, ಇ ಆರ್ ಅಥವಾ ಓ ಡಬ್ಲ್ಯೂ, ಆ ಟೈಮಲ್ಲಿ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಅಡ್ಯಾಪ್ಟ್ ಡಿಫ್ರೆಂಟ್ ವರ್ಡ್. ವೈ ಎಂಡ್ ಆದಾಗ ಐ ಇ ಆರ್ ಸೇರಿಸಬೇಕಾಗುತ್ತೆ. ಹೆವಿಯರ್, ಹೆವಿಯೆಸ್ಟ್, ಕ್ಲೆವರ್, ಕ್ಲೆವರರ್, ಕ್ಲೆವರೆಸ್ಟ್, ನ್ಯಾರೋ, ನ್ಯಾರೋವರ್, ನ್ಯಾರೋಯೆಸ್ಟ್. ಓಕೆ, ಇದಕ್ಕಿನ್ನೂ ಅಡಾಪ್ಟ್ ಮಾಡ್ತೀನಿ. ಹಾಗೇನೆ ಸಮ್ 2 ಸಿಲೆಬಲ್ಸ್ ವರ್ಡ್ಸ್ ವಿತ್ ಡಿಫ್ರೆಂಟ್ ಎಂಡಿಂಗ್. ಇವಾಗ ಟೈರ್ಡ್, ಮೋರ್ ಟೈರ್ಡ್, ಮೋಸ್ಟ್ ಟೈರ್ಡ್. ಆಫುಲ್, ಮೋರ್ ಆಫುಲ್, ಮೋಸ್ಟ್ ಆಫುಲ್. ಫೇಮಸ್, ಮೋರ್ ಫೇಮಸ್ ಮತ್ತೆ ಮೋಸ್ಟ್ ಫೇಮಸ್. ಸರ್ ಇಷ್ಟೇ ನನ್ನ ಎಕ್ಸಾಂಪಲ್ಸ್ ಅಂದಾಗ, ಇಲ್ಲ ಫ್ರೆಂಡ್ಸ್, ನಿಮಗೋಸ್ಕರ ನಾನು ಸಾಕಷ್ಟು ಎಕ್ಸಾಂಪಲ್ಸ್ ತೆಗೆದುಕೊಂಡ್ಬಂದಿದ್ದೀನಿ. ಲಾಂಗ್ ವರ್ಡ್ಸ್ 3 or more ಸಿಲೆಬಲ್ಸ್ ಇದ್ದಾಗ ಹೇಗೆ ಅಂತಂದರೆ, ಬ್ಯೂಟಿಫುಲ್, ಬ್ಯೂಟಿಫುಲ್, ಬ್ಯೂಟಿಫುಲ್ 3 ಸಿಲೆಬಲ್ಸ್ ಇದೆ. ಬ್ಯೂಟಿಫುಲ್. ಇಂಥ ಟೈಮಲ್ಲಿ ನೀವು ಮೋರ್ ಮತ್ತು ಮೋಸ್ಟ್ ಅನ್ನು ಸೇರಿಸಬೇಕಾಗತ್ತೆ. ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಎಕ್ಸ್ಪೆನ್ಸಿವ್, ಮೋರ್ ಎಕ್ಸ್ಪೆನ್ಸಿವ್, ಇಲ್ಲಿ 3 ಸಿಲೆಬಲ್ ಇದೆ. ಮೋಸ್ಟ್ ಎಕ್ಸ್ಪೆನ್ಸಿವ್, ಮೋಸ್ಟ್ ಎಕ್ಸ್ಪೆನ್ಸಿವ್. ಹಾರಿಬಲ್, ಮೋರ್ ಹಾರಿಬಲ್, ಮೋಸ್ಟ್ ಹಾರಿಬಲ್. ಓಕೆ, ಹಾಗೇನೆ ಈ ಎಂಡ್ ಆದರೆ, ಒಂದು ಪಕ್ಷ ಅಬ್ಜೆಕ್ಟಿವ್ ಈ ಎಂಡ್ ಆದಾಗ ಜಸ್ಟ್ ಆರ್ ನ ಆಡ್ ಮಾಡಿ, ಎಸ್ ಟಿ ಅನ್ನು ಆಡ್ ಮಾಡಿ. ಲಾರ್ಜ್, ಲಾರ್ಜರ್, ಲಾರ್ಜೆಸ್ಟ್. ವೈಸ್, ವೈಸರ್, ವೈಸರೆಸ್ಟ್. ಬ್ರೇವ್, ಫೈನ್, ನೋಬಲ್, ಸಿಂಪಲ್. ಇವಕ್ಕೆಲ್ಲದೂ ಕೂಡ ಆರ್ ಮತ್ತೆ ಎಸ್ ಟಿ ನ ಆಡ್ ಮಾಡಬೇಕಾಗತ್ತೆ. ನೋಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ದವ್ರಿಗೆ ಮಾತ್ರ ಇದ್ರ PDF ಸಿಗುತ್ತೆ. ನಾನು ಹಿಂದೆ ಏನೆಲ್ಲ ಸ್ಲೈಡ್ಸ್ ಅನ್ನ ಮಾಡಿ ನಾನು ಕ್ಲಾಸ್ ಮಾಡಿದ್ರೆ ಅದರದೆಲ್ಲ PDF ನ ಹಾಕ್ತಿದ್ವಿ. ಕೆಲವರು ಸ್ವಿಚ್ ಆನ್ ಸ್ವಿಚ್ ಆಫ್ ಆಗ್ತಾರೆ, ಚೂಸ್ ಮಾಡ್ತಾರೆ. ಅವ್ರಿಗೋಸ್ಕರ ನಾವು ವಿ ಕಾಂಟ್ ಹೆಲ್ಪ್ ದೆಮ್. ನಮ್ಮ
ರೆಗ್ಯುಲರ್ ಇರಬೇಕು. 2-3 ದಿನ ಆದಮೇಲೆ ಇದರ PDF ಅನ್ನು ಹಾಕ್ತೀನಿ. ರಾಮನ್ ಟ್ಯುಟೋರಿಯಲ್ ಫಾರ್ GK ಟೆಲಿಗ್ರಾಮ್ ಗ್ರೂಪ್ ಚಾನಲ್ವರೆಗೆ ಬೆನಿಫಿಟ್ ಇದೆ. ನೋಡಿ, ಕೆಲವು ಟೈಮ್ ಏನಾಗುತ್ತೆ, ಕೆಲವೊಂದು ವರ್ಡ್ಸ್ ಇದೆ ಸ್ಮಾಲ್ 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 ಇದೆ. ಇಲ್ಲಿ ಒಂದು ಓವಲ್, ಒಂದು ಕಾನ್ಸನೆಂಟ್, ಓವಲ್ ಕಾನ್ಸನೆಂಟ್, ಓವಲ್ ಕಾನ್ಸನೆಂಟ್ ಇದೆ. ಈ ರೀತಿ ಸ್ಮಾಲ್ ವರ್ಡ್ಸ್ ಅನ್ನು ಏನಾಗುತ್ತೆ, ಫ್ಯಾಟ್ ಫ್ಯಾಟರ್, ನೋಡಿ ಆ ಲಾಸ್ಟ್ ಕಾನ್ಸನೆಂಟ್ ಏನಾಗಿದೆ ಡಬಲ್ ಆಗಿದೆ. ಫ್ಯಾಟ್ ಫ್ಯಾಟರ್ ಫ್ಯಾಟೆಸ್ಟ್, ಬಿಗ್ ಬಿಗ್ಗರ್ ಬಿಗ್ಗೆಸ್ಟ್, ಹಾಟ್ ಹಾಟರ್ ಹಾಟೆಸ್ಟ್, ಥಿನ್ ಥಿನ್ನರ್ ಥಿನ್ನೆಸ್ಟ್, ಸ್ಯಾಡ್ ಸ್ಯಾಡರ್ ಸ್ಯಾಡೆಸ್ಟ್, ರೆಡ್ ರೆಡ್ಡರ್ ರೆಡ್ಡೆಸ್ಟ್, ವೆಟ್ ವೆಟ್ಟರ್ ವೆಟ್ಟೆಸ್ಟ್. ಹಾಗೆ ಎಂಡಿಂಗ್ ಇನ್ ಕಾನ್ಸನೆಂಟ್ ಪ್ಲಸ್ ವೈ. ಕೆಲವು ಟೈಮ್ ಏನಾಗುತ್ತೆ ದೇ ಎಂಡ್ ಇನ್ ಕಾನ್ಸನೆಂಟ್ಸ್. ಕಾನ್ಸನೆಂಟ್ ಪ್ಲಸ್ ವೈ, ಲೈಕ್ P ಪ್ಲಸ್ ವೈ, ಕಾನ್ಸನೆಂಟ್ ಪ್ಲಸ್ ವೈ ಇದೆ. ಹ್ಯಾಪಿ ಏನಾಗುತ್ತೆ, ವೈ ಯು ಹ್ಯಾವ್ ಟು ರಿಮೂವ್ ವೈ, ವೈ ತೆಗೆದಾಕಿ IER ಆಡ್ ಮಾಡಿದ್ವಿ, IST ಆಡ್ ಮಾಡಿದ್ವಿ. ಹ್ಯಾಪಿ ಹ್ಯಾಪಿಯರ್ ಹ್ಯಾಪಿಯೆಸ್ಟ್, ನಾಯ್ಸಿ ನಾಯ್ಸಿಯರ್ ನಾಯ್ಸಿಯೆಸ್ಟ್, ಅಗ್ಲಿ ಅಗ್ಲಿಯರ್ ಅಗ್ಲಿಯೆಸ್ಟ್, ಹೋಲಿ ಹೋಲಿಯರ್ ಹೋಲಿಯೆಸ್ಟ್, ಲೈಕ್ ಹ್ಯಾಪಿ ಪ್ರಿಟಿ ಮತ್ತೆ ಈಸಿ. ಹಾಗೇನೆ ಈಗ ಕೆಲವು ಟೈಮ್ ಏನಾಗುತ್ತೆ, ಕೆಲವು ವರ್ಡ್ಸ್ ದೋ ಎಂಡ್ ವಿತ್, ನೋಡಿ ಓವಲ್ ಪ್ಲಸ್ ವೈ ಇದೆ ಅಂತ ಟೈಮ್ ಅಲ್ಲಿ ನೀವು ನಾರ್ಮಲ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ER EST ನ ಸೇರಿಸಬೇಕಾಗುತ್ತೆ. ಗೆ ಗೇಯರ್ ಗೇಯೆಸ್ಟ್, ಗ್ರೇ ಗ್ರೇಯರ್ ಗ್ರೇಯೆಸ್ಟ್. ಸಮ್ irregular adjectives and their comparative and superlative forms. Good better best, bad worse worst. Much many ಇದ್ದಾಗ you have to add more and most, little less least. Okay, ಹಾಗೇನೆ some more longer words, intelligent beautiful dangerous famous popular handsome pleasant expensive. ಇವೆಲ್ಲ ವರ್ಡ್ಸ್ ಬಂದಾಗ ನೀವು ಮೋರ್ ಮೋಸ್ಟ್ ಆಡ್ ಅಪ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಆಡ್ ಅಪ್ ಮೋರ್ ಅಂಡ್ ಮೋಸ್ಟ್. ಇವು ಮೋರ್ ದೆನ್ 2 ಸಿಲೆಬಲ್ಸ್ ಇರುವಂತ ಲಾಂಗರ್ ವರ್ಡ್ಸ್. ಹಾಗೇನೆ ಇಲ್ಲಿ ಒಂದು 2 ಎಕ್ಸಾಂಪಲ್ ಜೊತೆಗೆ ಐ ಆಮ್ ಸಮಿಂಗ್ ಅಪ್. ಇಲ್ಲೊಂದು ನೋಡಿದ್ರೆ, ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ ಅಂತ ಒಂದು ಸೆಂಟೆನ್ಸ್ ಇದೆ. ಇದರ ಪಾಸಿಟಿವ್ ಮತ್ತು ಕಂಪ್ಯಾರಿಟಿವ್ ಫಾರ್ಮ್ ನ ನೀವು ನೋಡಬಹುದು. ಯು ಕ್ಯಾನ್ ಸಿ ದಟ್ ಪಾಸಿಟಿವ್ ಅಂಡ್ ಕಂಪ್ಯಾರಿಟಿವ್ ಫಾರ್ಮ್ ಅನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ. ಓಕೆ, ನೋಡಿ ಇಲ್ಲಿ ನೀವು ನೋಡುತ್ತಾ ಇದ್ದೀರಿ ಅನ್ಕೊಂಡಿದ್ದೀನಿ. ಓಕೆ, ನೋಡಿ ಇಲ್ಲಿ ಸೆಂಟೆನ್ಸ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಸೆಂಟೆನ್ಸ್ ಅಲ್ಲಿ ಏನಿದೆ, ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ ಅಂತ ಇದೆ. ಇಲ್ಲಿ ನೋ ಅದರಿಂದ ಶುರು ಮಾಡಿ. ನೋ ಅದರ್ ಡೆಮೋಕ್ರಸಿ ಈಸ್ ಆಸ್ ಲಾರ್ಜ್ ಆಸ್ ಇಂಡಿಯಾ, ಅಥವಾ ಇಂಡಿಯಾ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಡೆಮೋಕ್ರಸೀಸ್ ಇನ್ ದ ವರ್ಲ್ಡ್ ಅಂತ ಹೀಗೆ ನಾವೇನ್ ಮಾಡ್ಬೋದು, ಪಾಸಿಟಿವ್ ಮತ್ತೆ ಕಂಪ್ಯಾರಿಟಿವ್ ಡಿಗ್ರೀಸ್ ಅನ್ನು ನಾವು ಮಾಡ್ಬೋದು. ನೋ ಅದರಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಪಿರಮಿಡ್ಸ್ ಅಂತ ಇದೆ. ಓಕೆ, ಇಲ್ಲಿ ಪಿರಮಿಡ್ಸ್. ಓಕೆ, ಇಲ್ಲಿ ಈ ಸೆಂಟೆನ್ಸ್ ಅನ್ನು ತೆಗೆದುಕೊಳ್ಳೋಣ. ಲೆಟ್ಸ್ ಟೇಕ್ ದಿಸ್ ಒನ್ ಟುಗೆದರ್. ಇಲ್ಲಿ ಏನಾಗ್ತಾ ಇದೆ ನೋಡಿ, ಪಿರಮಿಡ್ಸ್ ಆಫ್ ಈಜಿಪ್ಟ್ ಆರ್ ಗ್ರೇಟೆಸ್ಟ್ ಅಂತ ಇದೆ. ಹೌದಾ? ಈ ಸೆಂಟೆನ್ಸ್ ಅಲ್ಲಿ ಇದೆ ಪಿರಮಿಡ್ಸ್ ಆಫ್ ಈಜಿಪ್ಟ್ ಆರ್ ದ ಗ್ರೇಟೆಸ್ಟ್ ಆರ್ಕಿಟೆಕ್ಚರ್ ಅಂತ. ಇಲ್ಲಿ ನೋ ಅದರ್ ಆರ್ಕಿಟೆಕ್ಚರ್ ಇಸ್ ಆಸ್ ಗ್ರೇಟ್ ಆಸ್ ಪಿರಮಿಡ್ಸ್ ಆಫ್ ಈಜಿಪ್ಟ್ ಅಂತ ಫಸ್ಟ್ ಡಿಗ್ರಿ ಮಾಡಬಹುದು. ದ ಪಿರಮಿಡ್ಸ್ ಆಫ್ ಈಜಿಪ್ಟ್ ಆರ್ ಗ್ರೇಟರ್ ದ್ಯಾನ್ ಆಲ್ ಅದರ್ ಆರ್ಕಿಟೆಕ್ಚರ್ಸ್ ಅಂತ ನಾವು ಕಂಪೇರ್ ಡಿಗ್ರಿ ಮಾಡಬಹುದು. ಥರ್ಡ್ ಎಕ್ಸಾಂಪಲ್, ಏಷ್ಯಾ ಇಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಲಾರ್ಜೆಸ್ಟ್, ಇದಕ್ಕೆ ನೋ ಅದರ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಇಸ್ ಆಸ್ ಲಾರ್ಜ್ ಆಸ್ ಇಂಡಿಯಾ, ಸಾರಿ ಏಷ್ಯಾ, ಅಥವಾ ಏಷ್ಯಾ ಇಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಕಾಂಟಿನೆಂಟ್ಸ್ ಇನ್ ದ ವರ್ಲ್ಡ್. ಹೀಗೆ ಕೂಡ ನಾವು ಸೆಂಟೆನ್ಸ್ ಅನ್ನು ಮಾಡಬಹುದು. ಲಾಸ್ಟ್ ಸೆಂಟೆನ್ಸ್, ಭಗವದ್ಗೀತಾ ಇಸ್ ದ ಹೋಲಿಯೆಸ್ಟ್ ಎಪಿಕ್ ಆಫ್ ದ ಹಿಂದೂಸ್. ಇಲ್ಲಿ ನೋ ಅದರ್ ಎಪಿಕ್ ಆಫ್ ಹಿಂದೂಸ್ is as holy as Bhagavad Gita. Bhagavad Gita is holier than all other epics of the Hindus. ಹೀಗೆ ನಾವು ಸೆಂಟೆನ್ಸ್ ಅನ್ನು ಏನು ಮಾಡಬಹುದು, ಕನ್ಸ್ಟ್ರಕ್ಟ್ ಮಾಡಬಹುದು ಸ್ನೇಹಿತರೆ. ಇದುವರೆಗೂ ನಾವು ಏನು ಕ್ಲಾಸ್ ಅನ್ನು ನೀಡಿದ್ದೇನೆ ಸ್ನೇಹಿತರೆ. ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್. ಅಂಡ್ ಇನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಕಮ್ ಅಪ್ ವಿತ್ ಅ ನ್ಯೂ ಐಟಮ್ ಆಲ್ ಟುಗೆದರ್. ಬಿ ದೇರ್ and join our Telegram group and our WhatsApp groups to get video link in time as well as PDF notes.
Okay, that's it for today. Thank you for watching. Have a nice day.